ಗೈಸ್ ಎಕ್ಸಿಬಿಷನ್ ಬಂದಿದೀವಿ ಗೈಸ್ ಎಕ್ಸಿಬಿಷನ್ ನೋಡಿ ಇಲ್ಲಿ ಫಾಲ್ಸ್ ನೋಡಿ ಹೆಂಗಿದೆ ವಾವ್ ಜೈ ಆಂಜನೇಯ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ ತೀರಾ ಡಿಪ್ರೆಷನ್ ಅಲ್ಲಿ ಇದ್ದೀನಿ ನನಗೆ ಆಗ್ತಾ ಇಲ್ಲ ಇದಕ್ಕೆ ಒಂಥರ ಅಯ್ಯೋ ಬಟರ್ಫ್ಲೈ ನೋಡಿ ಬಟರ್ಫ್ಲೈ ನಾನೇ ಬಟರ್ಫ್ಲೈ ಚೆನ್ನಾಗಿದೆಯಲ್ಲ ಕಮಾನ್ 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 ಹಾರ್ತಾ ಇರುತ್ತಲ್ಲ ಅದೇ ಇಲ್ಲಿರೋದೆಲ್ಲಾನು ಹಾರದೆ ಸೊ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ನಾನು ಮಲ್ಲೇಶ್ವರಮಲ್ಲಿ ಒಂದು ಹಬ್ಬ ನಡೀತದೆ, ಅಂದರೆ ಒಂದು ಜಾತ್ರೆ ನಡೀತದೆ, ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರಾ. ಸೊ ಹಬ್ಬ ನೋಡೋಕ್ಕೆ ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ನನ್ನ ಜೊತೆ ರಮ್ಯ ಅವರು ಬರ್ತಾ ಇದ್ದಾರೆ. ಸೊ ಅವ್ರನ್ನ ಪಿಕ್ ಮಾಡಬೇಕಂತ ಇಲ್ಲಿ ಬಸ್ ಸ್ಟಾಪಿಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಅವ್ರು ಬಂದಮೇಲೆ ಅವ್ರನ್ನ ಹಂಗೆ ಕರ್ಕೊಂಡು ಹಂಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಸುಮಾರು ದಿನ ಆಗಿತ್ತು ಇಲ್ಲಿ ಮಲ್ಲೇಶ್ವರಮಲ್ಲಿ ದೇವಸ್ಥಾನಗಳಿಗೆ ಹೋಗಿ. ಸೊ ತೊಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಗೈಸ್. ಅವ್ರು ಬಂದಮೇಲೆ ಇಲ್ಲಿಂದ ಹೊರಡೋದು ಗೈಸ್. ನೋಡಿ ಫೈನಲಿ ಬಂದರು ರಮ್ಯ ಅವರು. ಸೊ ಇವಾಗ ಇಲ್ಲಿಂದ ದೇವಸ್ಥಾನಕ್ಕೆ ಹೊರಡೋಣ, ಬರಲಿ ಒಂದು ವಿಶ್ ಮಾಡೋಣ. ಗುಡ್ ಆಫ್ಟರ್ನೂನ್, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂತ ಒಂದು ವಿಶ್ ಮಾಡೋಣ. ಗುಡ್ ಮಾರ್ನಿಂಗ್, ಆಯ್ತಾ ನಾಷ್ಟ? ಏನು ತಿಂದ್ರಿ? ಕೇಳಿಸ್ತಲ್ಲ? ರೋಟಿ. ಮತ್ತು ಯಜಮಾನ್ರು ದುಬೈಯಲ್ಲಿ ಕೆಲಸ ಆಯ್ತಂತ, ಹೌದಾ? ಹಾಂ, ದುಬೈಯಲ್ಲಿ ಕೆಲಸ ಆಯ್ತಂತ ಕೇಳ್ಪಟ್ಟೆ, ಹೌದಾ? ಏನು ಒಂಟೆ ತೊಳೆಯೋದಂತೆ. ಓಕೆ ಗೈಸ್, ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೊರಡೋಣ. ಆಲ್ರೆಡಿ ಟೈಮ್ ಆಗಿದೆ. ಸೊ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಗೈಸ್. ದೇವಸ್ಥಾನಕ್ಕೆ ಅಂತ ಬಂದರೆ ದೇವಸ್ಥಾನ ಫುಲ್ಲು ಕ್ಲೋಸ್ ಆಗಿಬಿಟ್ಟಿದೆ. ನಾವು ಬಂದಿದ್ದು ಲೇಟ್ ಆಗಿಬಿಟ್ಟಿದೆ. ಸೊ ಫುಲ್ ಬೇಜಾರಾಗ್ತದೆ. ಇವ್ರು ಅಲ್ಲೇ ಹೋಗ್ಬಿಟ್ಟು ಹಂಗೆ ಕೈ ಮುಕ್ಕೊಂಬಂದರು ಆಚೆಯಿಂದಾನೆ. ಸೊ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಬೇಗ ಬಂದು ಬೇಗ ಹೋಗಿ ದೇವ್ರ ದರ್ಶನ ಮಾಡ್ಕೊಬೇಕು. ಏನಂತೆ? ಅಲ್ಲೊಂದು ಕಡೆಯಿಂದ ಜನ ಹೋಗ್ತಾಯಿದ್ರು ಗೈಸ್, ಅಲ್ಲಿ ತೋರಿಸ್ತೀನಿ ರೀ. ಸೊ ಅಲ್ಲಿಂದ ಜನ ಹೋಗ್ತಾಯಿದ್ರು. ಅಟ್ಲೀಸ್ಟ್ ಅಲ್ಲಿಂದ ಆದರೂ ಎಂಟ್ರಿ ಇದೆ ಅಂತ ಕೇಳೋಕೆ ಹೋದ್ರು. ಅಲ್ಲೂ ಎಂಟ್ರಿ ಇಲ್ಲ ಅಂತೆ, ಕ್ಲೋಸ್ ಆಗಿದೆ ಅಂತೆ. ಓಕೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೊರಡೋಣ ಇಲ್ಲಿಂದ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಮರ ಕಡಿತಿದ್ದಾರೆ, ಅದಕ್ಕೆ ಅಲ್ಲಿ ಇಲ್ಲಿ ಫುಲ್ಲು ನಿಲ್ಲಿಸ್ಬಿಟ್ಟವ್ರೆ. ನೋಡಿ ಬಿತ್ತು, ಮರ ಬಿತ್ತು. ಎಷ್ಟು ದೊಡ್ಡ ಮರ ಗೈಸ್ ಇದು. ಓ ಮೈ ಗಾಡ್ ಅಪ್ಪ, ಎಷ್ಟು ದೊಡ್ಡ ಮರ ಅಪ್ಪ ಇದು ಗೈಸ್. ಇವಾಗ ಮಲ್ಲೇಶ್ವರಮಿಂದ ಹೋಟೆಲ್ ಬಂದಿದ್ದೀವಿ. ಫುಲ್ ಹಸುವಾಗ್ತಾಯಿತ್ತು, ಊಟ ಮಾಡೋಣ ಅಂತ ಇವಾಗ ಹೋಟೆಲ್ ಬಂದಿದ್ದೀವಿ. ನೋಡ್ಬೋದು, ಫುಲ್ಲು ಬೆಳಗ್ಗಿಂದ ಡಿಸಪಾಯಿಂಟು. ನೋಡಿ, ಡಿಸಪಾಯಿಂಟ್ ಆದವ್ರ ಫೇಸ್ ಹಿಂಗೆ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಇವತ್ತು ಅವ್ರ ಡೇ ಚೆನ್ನಾಗಿಲ್ಲ. ಸೊ ಅವ್ರು ಡಿಸಪಾಯಿಂಟಲ್ಲೂ ಹೋಗ್ಸೋಕೆ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ. ಅಲ್ಲೋದ್ಮೇಲೆ ತೋರಿಸ್ತೀನಿ ನೋಡಿ ಅವ್ರು ಡಿಸಪಾಯಿಂಟ್ ಹೆಂಗಿರುತ್ತೆ. ಡಿಸಪಾಯಿಂಟ್ ಆಗಿದ್ದಾರಾ ಇಲ್ಲ ಇನ್ನೂ ಹ್ಯಾಪಿ ಆಗಿದ್ದಾರಾ ಅಂತ. ಓಕೆನಾ? ಡೀಲಾ? ಓಕೆ ಗೈಸ್, ಅವ್ರದ್ದು ಕಾಂಬೋ ಬಂತು ನೋಡಿ. ಮಸ್ತಾಗಿರೋ ಪೀಸ್ ಬಂದಿದೆ, ತೋರಿಸಿ. ಇವರಾ? ಅಯ್ಯೋ ಗೈಸ್, ಮಿಸ್ ಆಯ್ತು ಗೈಸ್. ಯಾಮರ್ಸ್ಬಿಟ್ಟು ತೊಗೊಳೋಣ ಅಂದ್ಕೊಂಡೆ. ಇಲ್ಲಿವರೆಗೂ ಬಂದಿತ್ತು ನೋಡಿ ಪೀಸ್. ನೋಡಿ ಇಲ್ಲಿವರೆಗೂ ಬಂದಿತ್ತು. ಅಯ್ಯೋ, ವಾಶ್ ಏಟ್ ಆಯ್ತು ಅಂತ ನನ್ನ ನೋಡ್ತಾರೆ. ನಾನೇನು ಮಾಡಿದೆ? ಏನಾಗಿಲ್ಲ ಬಿಡಿ. ನೋಡಿ ಗೈಸ್, ಎಂಥ ಒಳ್ಳೆ ಪೀಸು. ಸೊ ಕಾಂಬೋ ಬಂತು. ಇಳಿಸ್ತಾರೆ ಈಗ ಅವರು. ಇಳ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಳಿಸ್ಲಿ ಆರಾಮಾಗಿ ತಿನ್ನಿ, ಸ್ಲೋ ಆಗಿ ಮೆತ್ತಗೆ ಆರಾಮಾಗಿ ತಿನ್ನಿ ಗೈಸ್. ನಂದು ಮೀಲ್ಸ್ ಬಂತು ಇವಾಗ. ಸೊ ಏನಂತಾರೆ, ಬಿಡ್ರಿ ನಿಮ್ಮ ತಟ್ಟೆ ಕೈ ಹಾಕ್ಬೇಡ ಅಂತ ಹೇಳಿದ್ರಿ ತಾನೆ. ನಾನು ಹಾಕಲ್ಲ ಬಿಡಿ. ಬೇಡ ಎತ್ತಿ, ಕೈ ಎತ್ತಿ. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ ಮನುಜ. ಏನಂತ ಗೊತ್ತಾ ಗೈಸ್, ಅವ್ರ ತಟ್ಟೆಗೆ ನಾನು ಕೈ ಹಾಕ್ಬಾರ್ದಂತೆ. ಸೊ ನನ್ನ ತಟ್ಟೆಗೆ ಅವ್ರು ಕೈ ಹಾಕದಂತೆ. ಅವ್ರ ಪ್ಲೇಟ್ ಬಂದಿದ ತಕ್ಷಣ ಡೈಲಾಗು. ಓಕೆ ಗೈಸ್, ಫುಲ್ಲು ಊಟ ಆದಮೇಲೆ ಸಿಗ್ತೀನಿ ರೀ. ಫುಲ್ ಹಸ್ವಾಗ್ತದೆ. ತಳ್ತೀನಿ ನೋಡಿ. ಪರೋಟಾನ ಮೊಸರು ಬಜ್ಜೆಲ್ಲ ಏನೋ ತಿನ್ಬೋದಾ? ನಾನು ತಿಂತೀನಿ. ಗೈಸ್, ನಂದು ಫುಲ್ ಊಟ ಮುಗೀತು. ಇಷ್ಟೇ ಮುಗಿಸಿದೆ ನಾನು. ಮಿಕ್ಕಿದೆಲ್ಲ ಖಾಲಿ ಮಾಡಿದೆ. ಇವ್ರು ನೋಡಿ ವೈಟ್ ರೈಸ್ ವೇಸ್ಟ್ ಮಾಡೋರೆ. ವೈಟ್ ರೈಸ್ ವೇಸ್ಟ್ ಮಾಡಿದ್ರೆ ವೇಸ್ಟ್ ಏನಂದರೆ ಆ್ಯಕ್ಚುಲಿ ಸೆಕೆಗೆ ತಿನ್ನೋಕ್ಕಾಗ್ತಲ್ಲ.
ಅದಕ್ಕೆ ನಾನು ಸ್ವಲ್ಪ ಇವ್ರು ತಿಂತಾರೆ ಅಂದ್ರೆ ಅದಕ್ಕೆ ಬಿಟ್ಟೆ. ರೀಸನ್ ಓಕೆ, ನೀವು ತಿನ್ಬೋದಲ್ಲ. ನಾನು ಬಂದು ನಾನು ತಿಂದಿದ್ದೇನಪ್ಪ, ನನಗೆ ಆಗೋಷ್ಟು ತಿಂದಿದ್ದೆ. ಓಕೆ, ಬನ್ನಿ ಗೈಸ್ ಹೊರಡೋಣ ಇದರಿಂದ. ಗೈಸ್ ಫೈನಲಿ ಎಕ್ಸಿಬಿಷನ್ ನಡೆಯೋ ಜಾಗಕ್ಕೆ ಬಂದು ನೋಡಿ, ಸರ್ಪ್ರೈಸ್ ಅಂತ ಕರ್ಕೊಂಬಂದರೆ ಒಂಚೂರು ರೆಸ್ಪಾನ್ಸ್ ಮಾಡ್ತಿಲ್ಲ, ಆ ಕಡೆ ತಿರ್ಕೊಂಡು ನಿಂತಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ಹಲೋ. ಗೈಸ್ ಎಕ್ಸಿಬಿಷನ್ ಬಂದಿದ್ದೀವಿ ಗೈಸ್, ಎಕ್ಸಿಬಿಷನ್. ತುಂಬ ದಿನದಿಂದ ಕೇಳ್ತಾರೆ ಗೈಸ್ ಅವರು ಇಲ್ಲಿ ಕರ್ಕೊಂಡು ಹೋಗೋಣ ಅಂತ. ಬಟ್ ನನಗೆ ಟೈಮ್ ಇದ್ದಿಲ್ಲ. ಸೊ ಇವತ್ತು ಸ್ವಲ್ಪ ಟೈಮ್ ಇತ್ತು ಆ್ಯಂಡ್ ಅವ್ರಿಗೂ ಹಂಗೆ ಟೈಮ್ ಇತ್ತು, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಈಗ ಬನ್ನಿ ಹೋಗ್ಬಿಟ್ಟು ಆಟ ಆಡ್ಕೊಂಡು ಸ್ವಲ್ಪ ನೋಡ್ಕೊಂಬರೋಣ. ನೋಡಿ ಇಲ್ಲಿ ಇಷ್ಟು ದೊಡ್ಡದು ಜೇನು ಹುಳ ಇಟ್ಟಿದ್ದಾರೆ. ಇಲ್ಲಿ ಜೇನು ಹುಳ ಇಷ್ಟು ದೊಡ್ಡದಿದೆ ನೋಡಿ ಗೈಸ್. ಗೈಸ್ ನೋಡಿ ನಾನು ಎಷ್ಟು ಚೆನ್ನಾಗಿದ್ದೀನಿ ಇದರಲ್ಲಿ. ಆ ಫೋಟೋ ತೆಗೆದಿದ್ದು ನಾನೇ. ನೋಡಿ ಹಿಂದೆ ನೋಡಿ ಗೈಸ್, ಫಾಲ್ಸ್ ನೋಡಿ ಗೈಸ್, ಫಾಲ್ಸ್ ಎಷ್ಟು ಚೆನ್ನಾಗಿದೆ. ಓಕೆ ಬನ್ನಿ ಒಳಗೆ ಹೋಗೋಣ. ಒಳಗೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಗೈಸ್. ಇಲ್ಲಿ ಟಿಕೆಟ್ ಒಬ್ರಿಗೆ 150, ಸೊ ಇಬ್ಬರಿಗೆ ಸೇರಿ 300 ಆಗಿದೆ. ತಗೊಂಡಿದ್ದೀವಿ ನೋಡಿ ಗೈಸ್. ಬರೀ ಎಂಟ್ರಿ ಫೀಸ್ ಮಾತ್ರ ಇದು 150. ಗೇಮ್ಸ್ಗೆಲ್ಲ ಸಪ್ರೇಟು. ಎಷ್ಟು ಮಾಡಿದ್ದೀನಿ ಮ್ಯಾಮ್? 150 ಮಾಡಿದ್ದೀನಿ. ನಂದು ಓಪನ್ ಮಾಡಿದ್ದೀನಿ, ನೀನು ಮಾಡಿಲ್ಲ. ಸಾರಿ ಮ್ಯಾಮ್, ಸಾರಿ. ನೋಡಿ ಗೈಸ್, ಎಲ್ಲೋ ಮುಳುಗೋಗ್ಬಿಟ್ಟಿದ್ದಾರೆ. ಎಲ್ಲಿ ಮುಳುಗೋಗಿದ್ದೀರಾ ಚೇತನ್ ಅವರೇ? ಒಳಗೆ ಹೋಗೋ ಎಕ್ಸೈಟ್ಮೆಂಟಲ್ಲಿ ಹಂಗಾಗಿದೆ. ಓ ಮಕ್ಕಳ ನೀವು, ಮಗುನ ನೀವು ಎಕ್ಸೈಟ್ಮೆಂಟ್ ಇದೆ. ಮನೇಲಿ ಮಗು ಅಂತ ಕರೀತಾರೆ. ಅಲ್ಲ ಗುಂಡ, ಸಾರಿ. ಓಕೆ ಅಲ್ಲ ಮಗು ಅಂತ ಕರೆಯಲ್ಲ, ಗುಂಡ ಅಂತ ಕೊಡಿ. ಏನ ಕೊಡಬೇಕು? ಓಕೆ ಗೈಸ್, ಇಲ್ಲಿ ಟಿಕೆಟ್ ಬಂದು ಒಬ್ರಿಗೆ 150 ಆ್ಯಂಡ್ ಇಬ್ರಿಗೆ 300. ಬರೀ ಅದು ಎಂಟ್ರಿ ಫೀಸ್ ಮಾತ್ರ. ಸೊ ಗೇಮ್ ಒಳಗೆ ಸಪ್ರೇಟ್, ಅದಕ್ಕೆ ಸಪ್ರೇಟ್ ಚಾರ್ಜ್ ಅಂತೆ. ಬನ್ನಿ ನೋಡೋಣ ಯಾವ್ಯಾವ ಗೇಮ್ಸ್ ಇದೆ, ಏನು ಎತ್ತ ಅಂತ. ಗೈಸ್ ಇಲ್ಲಿ ಮ್ಯೂಸಿಕ್ ಹಾಕಿದ್ದಾರೆ. ನಾನು ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಸಿನಿಮ್ಯಾಟಿಕ್ ಶಾರ್ಟ್ಸ್ ಮಾತ್ರ ತೋರಿಸ್ತೀನಿ. ನೋಡಿ ಇಲ್ಲಿ ಫಾಲ್ಸ್ ನೋಡಿ ಹೆಂಗಿದೆ. ವಾವ್ ಗೈಸ್, ಇಲ್ಲಿ ನಿಂತಿದ್ರೆ ಹೆಂಗೆ ಫೀಲ್ ಆಗ್ತದೆ ಅಂದರೆ, ಆ ಕಡೆ ನೋಡಿದ್ರೆ ಒಂಥರ ತಲೆ ತಿರುಗೋ ಥರ ಫೀಲ್ ಆಗುತ್ತೆ. ಇದು ನೀರು ಬರ್ತಾರೋದು ನೋಡಿದ್ರೆ ಈಗ ನಿಂತ್ಕೊಂಡ್ರೆ ಸ್ವಲ್ಪ ಬೆಟರ್ ಫೀಲ್ ಆಗ್ತದೆ ಹೇಳ್ಬೇಕಂದ್ರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೋಡಿ ಗೈಸ್, ಇಲ್ಲೆಲ್ಲ ಹೆಂಗೆ ಆಟ ಆಡ್ತವ್ರೆ. ಫುಲ್ಲು ತಲೆ ತಿರುಗ್ತಾ ಇದೆಯಾ ಗೈಸ್? ಅಲ್ಲಿ ನೋಡಿ, ಅಲ್ಲಿ ಮೇಲೆ ನೀರು ಎಷ್ಟು ಫೋರ್ಸಾಗಿ ಬರ್ತಾಯಿದೆ ಅಲ್ಲಿಂದ. ನೋಡಿ ಎಷ್ಟು ಫೋರ್ಸಾಗಿ ಬರ್ತದೆ ಗೈಸ್. ಇವಾಗ ಫಾಲ್ಸ್ ಮುಗೀತು. ಸೊ ಇವಾಗ ಅಲ್ಲಿ ಅನಿಮಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ ನಿಮಗೆ. ಅಲ್ಲಿ ಅನಿಮಲ್ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ರೀ ಹೆಂಗಿತ್ತು ಫಾಲ್ಸು. ಬನ್ನಿ ಗೈಸ್, ಇವಾಗ ಅನಿಮಲ್ಸ್ ಹತ್ರ ಹೋಗೋಣ. ಅಲ್ಲಿ ಫುಲ್ ಅನಿಮಲ್ಸ್ ಎಲ್ಲ ಇಟ್ಟಿರ್ತಾರೆ, ಅಂದರೆ ಅನಿಮಲ್ಸ್ ಫುಲ್ ಸೌಂಡ್ ಮಾಡುತ್ತಂತೆ. ಬನ್ನಿ ನೋಡೋಣ ಹೆಂಗಿದೆ ಅಂತ. ನೋಡಿ ಇಲ್ಲಿ ನೋಡಿ, ಇಲ್ಲೇ ಸ್ಟಾರ್ಟು. ನೋಡಿ ಗೈಸ್ ಹೆಂಗಿದೆ, ರಿಯಲ್ ಥರ ಇದೆ. ಓ ಮೈ ಗಾಡ್. ಇಲ್ಲಿ ನೋಡಿ, ಇಲ್ಲಿ ಟೈಗರ್, ನೆಕ್ಸ್ಟು ಹುಲಿ. ಇದೇನಂತ ರಿಯಲ್ ಥರ ಇಲ್ಲ. ಇದು ನೋಡಿ, ಇದು ಫುಲ್ಲು ಬಾಡಿ ಮೂಮೆಂಟ್ ಎಲ್ಲ ಆಗ್ತದೆ. ಇದು ನೋಡಿ ಟೈಗರ್. ಹಾರ್ಸು ನೆಕ್ಸ್ಟು ಫುಲ್ಲು ಬಾಡಿ ಮೂಮೆಂಟ್ ಎಲ್ಲ ಆಗ್ತದೆ. ನಾನು ಅಲ್ಲಿ ಕೂತಿದ್ದೀನಿ ನೋಡಿ, ಅಲ್ಲಿ ನಾನಿದ್ದೀನಿ. ಓಕೆ ಬನ್ನಿ ಗೈಸ್, ಒಳಗೆ ಹೋಗೋಣ. ಇವಾಗ ಒಳಗೆ ವಿಸಿಟ್ ಮಾಡ್ದು. ವಾವ್ ನೋಡಿ ಗೈಸ್, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಫಿಶ್ ನೋಡಿ, ಶಾರ್ಕ್ ಅನಿಸುತ್ತೆ ನೋಡಿ. ನೆಕ್ಸ್ಟ್ ಡಾಲ್ಫಿನ್. ಆನೆ ನೋಡಿ ಗೈಸ್, ಆನೆ ಇದು ಮೂಮೆಂಟ್ ಮಾಡ್ತಾಯಿದೆ ಸ್ವಲ್ಪ. ಈ ಆನೆ ಓ ಗುದ್ದುತ್ತೆ. ಓ ನೋಡಿ ಗೈಸ್, ಎಷ್ಟು ದೊಡ್ಡದಿದೆ. ಎಷ್ಟು ದೊಡ್ಡದಿದೆ ನೋಡಿ ಗೈಸ್. ಇದು ಆನೆ ರಿಯಲ್ ಆನೆ ಥರ ಇದೆ. ಇದು ನೋಡಿ ಹೆಂಗಿದೆ ಈ ಆನೆ. ಬ್ರೋ ಇಲ್ಲಿ ನೋಡಿ ಕರೀತಾ ಇದೆ ನಿಮ್ಮನ್ನ, ಬಾ ಅಂತ. ವಾವ್ ಇದು ಚೆನ್ನಾಗಿದೆ. ಗೆಂಡಾಮೃಗ. ಅದು ನೀನೇ. ಗೆಂಡಾಮೃಗ ನೀವೇ. ಓಕೆ ಹಂಗೆ ಇಲ್ಲಿ ಬಂದರೆ ಚೇಳು ನೋಡಿ ಗೈಸ್. ಚೇಳಿದೆ. ಫುಲ್ ಮೂಮೆಂಟ್ ಮಾಡ್ತಾಯಿದೆ ನೋಡಿ. ಅದು ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲನೂ ಮೂಮೆಂಟ್ ಮಾಡ್ತಾಯಿದೆ ಗೈಸ್. ಇಲ್ಲಿ ನೋಡಿ ಹನಿ ಬಿ ಇದೆ. ಇಲ್ಲಿ ಹನಿ ಬಿ ನೋಡಿ, ನಿಜವಾದ ಹನಿ ಬಿ ಥರ ಇದೆ. ಹೆಂಗಿದೆ ನೋಡಿ. ಮೈ ಗಾಡ್. ವಾವ್ ಗೈಸ್, ಬಟರ್ಫ್ಲೈ ನೋಡಿ ಹೆಂಗೆ ಯಾವ ಥರ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಬಟರ್ಫ್ಲೈ ನೋಡಿ. ಇಲ್ಲಿ ಬಟರ್ಫ್ಲೈ ನೋಡಿ, ಬಟರ್ಫ್ಲೈ ನಾನೇ ಬಟರ್ಫ್ಲೈ. ಚೆನ್ನಾಗಿದೆಯಲ್ಲ. ಹಾಂ ಸಕಾಲ ಮಾಡಿದ್ದಾರೆ. ಓ ಇದೇನು ಹೇಳಿ? ಹೆಲಿಕಾಪ್ಟರ್ ಅಂತೀವಿ ನಾವು ಅದನ್ನ. ಅಂದರೆ ಅದು ನಿಜ ಹಾರ್ತಾ ಇರುತ್ತಲ್ಲ ಅದೇ. ಇಲ್ಲಿರೋದೆಲ್ಲನೂ ಹಾರದೆ.
ಗೈಸ್ ಇದನ್ನ ನಾವು ಹೆಲಿಕಾಪ್ಟರ್ ಅಂತ ಕರಿತೀವಿ ಚಿಕ್ಕ ವಯಸ್ಸಲ್ಲಿ ಹಂಗೆ ಕರಿತಾ ಇದ್ದು. ಅದ ಮೇಲೆ ಲಾಸ್ಟ್ ತುದಿ ಇದೆಯಲ್ಲ, ಆ ತುದಿಗೆ ದಾರ ಕಟ್ಬಿಟ್ಟು ಬಿಟ್ಬಿಡ್ತಾ ಇತ್ತು, ಇದು ಹಾರ್ಕೊಂಡು ಹೋಗ್ತಾ ಇತ್ತು. ಸೊ ಆ ಥರ ಎಲ್ಲ ಮಾಡಿದ್ದು ನಾವು. ಓಕೆ, ಈಗ ನೆಕ್ಸ್ಟ್ ಇಲ್ಲಿ ಬಂದರೆ ಇಲ್ಲೂ ಇದೇನಂತ ಗೊತ್ತಾಗಿಲ್ಲ. ಇದು ಅನಿಬಿನೇ, ಇಲ್ಲೂ ಅನಿಬಿ ಇಟ್ಟಿದ್ದಾರೆ. ಇಲ್ಲೊಂದು ಅನಿಬಿ, ಸೊ ಇಲ್ಲೊಂದಿದೆ ನೋಡಿ, ಇಲ್ಲೊಂದು ಅನಿಬಿ ಇದೆ. ಇಲ್ಲೊಂದು ಇದು ಹೆಸರು ಏನಂತ ಗೊತ್ತಾಗ್ತಾಯಿಲ್ಲ ನನಗೆ. ಇಲ್ಲಿ ನೇಮ್ ಎಲ್ಲೂ ಹಾಕಿಲ್ಲ ಗೈಸ್, ಅದೇನೇನಂತ. ಗೈಸ್ ಇಲ್ಲಿ ನೋಡಿ ಎರಡಿದೆ ಇಲ್ಲಿ ಅನಿಬಿ, ಅಂದರೆ ಅದು ಅನಿಬಿ ಗೂಡು ಮಾಡ್ಕೊಂಡಿರೋ ಥರ ಎರಡಿದೆ. ಚೆನ್ನಾಗಿದೆ ಇದೂ. ಆ್ಯಂಡ್ ನೆಕ್ಸ್ಟು ಓಕೆ, ಆಲ್ಮೋಸ್ಟ್ ಆಲ್ ಎಲ್ಲ ಅನಿಬಿನೇ ಇದೆ ಇಲ್ಲಿ. ಇಲ್ಲೂ ಅಷ್ಟೇ. ಇಲ್ಲಿ ನೋಡಿ ಫಾಂಡ ಇದೆ ಇಲ್ಲಿ, ರಿಯಲ್ ಫಾಂಡ ಥರ ಇದೆ ನೋಡಿ. ನೋಡಿ ಹೆಂಗಿದೆ, ಓ ಮೈ ಗಾಡ್. ಕ್ರೊಕೊಡೈಲ್ ನೋಡಿ ಗೈಸ್, ಇಲ್ಲಿ ಕ್ರೊಕೊಡೈಲ್ ನಿಜವಾದ ಥರ ಇದೆ. ಇದೇನು ಮೂಮೆಂಟ್ ಮಾಡ್ತಿಲ್ಲಪ್ಪ. ನಾನೇ ಗೈಸ್ ನೋಡಿ, ನನ್ನ ನಿಲ್ಲಿಸ್ಬಿಟ್ಟವ್ರೆ. ನಾನೇ ಕಚ್ಚುತ್ತೆ ಸುಮ್ಮನೆ ರೀ. ನೋಡಿ ಗೈಸ್, ನಿಜವಾದ ಸಿಂಹ ಥರ ಇದೆ ಅಪ್ಪ, ರಿಯಲ್ ಸಿಂಹ. ಅಲ್ಲ, ನನ್ನ ಪಕ್ಕದಲ್ಲೇ ಇಟ್ಕೊಂಡು ಏನಕ್ಕೆ ಅಲ್ಲಿ ಡೆಮೋ ನೋಡೋಕೆ ಹೋಗ್ತಿದ್ದೀರಾ? ಹಾಂ, ಇಲ್ಲಿ ನೋಡಿ, ಇಲ್ಲಿ ಬರೀ ಹನಿವೇನೇ ಇದೆ ಇಲ್ಲಿ ಜಾಸ್ತಿ, ಆಲ್ಮೋಸ್ಟ್ ಆಲು ಎಲ್ಲ ಕಡೆ. ಇಲ್ಲಿ ನೋಡಿ, ಇಲ್ಲಿ ಇದನ್ನು ನೋಡಿದ್ದೀನಿ ನಾನು, ಇದು ಹೆಸ್ರೇನಂತ ಗೊತ್ತಾಗ್ತಾಯಿಲ್ಲ ನನಗೆ. ಇಲ್ಲೊಂದು ಹೆಲಿಕಾಪ್ಟರ್. ಓ, ಇದೇನು ಹೇಳಿದು? ಇದು ಹೆಸರು, ಇದು ಏನಪ್ಪ ಇದು ಹೆಸರು ನೆನಪಾಗ್ತಾಯಿಲ್ಲ ಗೈಸ್ ನನಗೆ. ಏನಪ್ಪ ಏನಿದು? ಓಕೆ ಗೈಸ್, ನೆಕ್ಸ್ಟ್ ಹಂಗೆ ಹೋಗ್ತಾ ಆಲ್ಮೋಸ್ಟ್ ಬಟರ್ಫ್ಲೈ. ಓ, ಇಲ್ಲಿ ನೋಡಿ ಗೈಸ್, ಹಾವು ಹೆಂಗಿದೆ ಇಲ್ಲಿ. ಹಾವು ನೋಡಿ ಗೈಸ್ ಹೆಂಗಿದೆ, ಹಾವು ನೋಡಿ, ಹಾವು ಹೆಂಗಿದೆ. ಭಯ ಆಗುತ್ತೆ. ರಿಯಲ್ ಹಾವು ಥರ ಇದೆ ಗೈಸ್, ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು. ಉಯ್ಶ್. ಓಕೆ, ಬನ್ನಿ ಹಂಗೆ ಹೋಗೋಣ. ಆಲ್ಮೋಸ್ಟ್ ಆಲ್ ಎಲ್ಲ ಒಂದೇ ಥರನೇ ಇದೆ ಇಲ್ಲಿ. ಅಂದರೆ ಏನಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಇಲ್ಲಿ ಏನಪ್ಪ ಹನಿಬೀನೇ ಇದೆ ಇಲ್ಲಿ. ಓಕೆ, ನೆಕ್ಸ್ಟ್ ಹೋಗೋಣ ಬನ್ನಿ ಹಂಗೆ ಗೈಸ್. ನೆಕ್ಸ್ಟ್ ಇನ್ನೆಲ್ಲ ಇಲ್ಲಿ ಮಾಮೂಲಿ ಪ್ರಾಡಕ್ಟ್ಗಳ್ನ ಸೆಲ್ ಮಾಡ್ಕೊಳೋ ಸ್ಟಾಲ್ಗಳು ಹಾಕ್ಕೊಂಡಿದ್ದಾರೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಆಚೆ ಗೇಮ್ಸ್ ಇದೆ ಅಂತೆ, ಬನ್ನಿ ಹೋಗಿ ಆಚೆ ಗೇಮ್ಸ್ ಯಾವ್ದಾವ್ದು ಇದೆ ಅಂತ ನೋಡೋಣ. ಓಕೆ ಗೈಸ್, ಇದು 20 ರೂಪೀಸ್ ಅಂತೆ ಒಂದು ಬಾಲು. ಸೊ ಹೊಡೆದ್ರೆ ಇಲ್ಲಿ ಇರೋದು ಏನಾದರೂ ಕೊಡ್ತಾರಂತೆ. ಲೆಟ್ಸ್ ಟ್ರೈ, ಒಂದು ಚಾನ್ಸ್ ಟ್ರೈ ಮಾಡೋಣ ಏನಂತ. ಫುಲ್ ಗ್ಲಾಸ್ ಬಿಡಬೇಕಲ್ಲ ಬ್ರೋ? ರೆಡಿ? ಈ ಕಡೆಗೆ ಬಾ. ಈ ಕಡೆಯಿಂದನಾ? ಅಲ್ಲಿ ಲಾಸ್ಟ್ ಇದಕ್ಕಾ? ಓಕೆ ಗೈಸ್, ಜೈ ಆಂಜನೇಯ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ ಒಂಥರ. ಟೆಚ್ಚೇ ಮಾಡಿಲ್ಲ ಗೈಸ್. ಓಕೆ, ಒನ್ ಮೋರ್ ಚಾನ್ಸ್. ಓಕೆ ಗೈಸ್, ಫಸ್ಟ್ ಟ್ರಯಲ್ ಕಾಮನ್, ಸೆಕೆಂಡ್ ಚಾನ್ಸ್. ಟ್ರಯಲ್ ಅಲ್ಲ, ಅದು ಕೌಂಟೇ. ಅದು ಅವ್ರು ಕೌಂಟ್ರು, ನಮ್ಗೆ ಟ್ರಯಲು. ಸೆಕೆಂಡ್ ಚಾನ್ಸ್ ಆಗಿಲ್ಲ. ಓಕೆ ಗೈಸ್, ರಮ್ಯ ಟ್ರೈ ಮಾಡಲಿ ನೋಡೋಣ. ಓಕೆ ಗೈಸ್, ರಮ್ಯ ಟ್ರೈ ಮಾಡ್ತಾರೆ. ಕಮಾನ್ ಆಲ್ ದ ಬೆಸ್ಟ್. ಹೊಡೀರಿ. ಶಬಾಷ್. ಟ್ರಯಲ್ ಅವ್ರದ್ದು ಫಸ್ಟ್ ಟ್ರಯಲ್. ಓಕೆ, ಆರಾಮ್. ನೆಕ್ಸ್ಟ್ ಚಾನ್ಸ್. ಎಷ್ಟು ಬೋಲು? ಆಡಿ. ನೆಕ್ಸ್ಟ್ ಚಾನ್ಸ್. ಹಾಂ, ಕಮಾನ್ ಆಗುತ್ತೆ. ಧೈರ್ಯ ಬರಲಿ. ಕಮಾನ್. ಒಂದೇ ಒಂದು ಉಳ್ಕೊಂಡು ಶೇಟ್. ಅಯ್ಯೋ. ಓಕೆ ಗೈಸ್, ಇವಾಗ ನಾನೊಂದು ಚಾನ್ಸ್ ಟ್ರೈ ಮಾಡ್ತೀನಿ ಈಗ. ಸೊ 4 ಬಾಲ್ ಆಗಿದೆ ಬ್ರೋ. ಓಕೆ, ಲಾಸ್ಟ್ ಒಂದು ಬಾಲ್ ನಾನು ಟ್ರೈ ಮಾಡ್ತೀನಿ. ಒಂದೇ ಒಂದು ಹೊಡೆದಿದ್ರೆ ಕರೆಕ್ಟಾಗಿ ಹಿಡ್ಕೊ. ನೋಡಿ ಗೈಸ್, ನಾನು ಎಷ್ಟು ಚೇರಪ್ ಮಾಡಿದೆ ಅವ್ರಿಗೆ, ಅವ್ರು ಒಂಚೂರು ಚೇರಪ್ ಮಾಡ್ತಾಯಿಲ್ಲ ನನಗೆ. ಆಡಿ. ಓಕೆ, ರೆಡಿ? ಜಸ್ಟ್ ಮಿಸ್. 2 ಗ್ಲಾಸ್ ಉಳ್ಕೊಂಡ್ಬಿಡ್ತು. ಲಾಸ್ಟ್ ಒಂದು ಬಾಲ್ ಟ್ರೈ ಮಾಡ್ತವ್ರೆ, ನೋಡೋಣ. ಇದು ಬಿದ್ದಿಲ್ಲ ಅಂದರೆ ಓಕೆ, ನಾನು ಇವಾಗ ಒಂದು ಪ್ಲ್ಯಾನ್ ಮಾಡಿದೆ, ಸೊ ಅದ್ರ ಪ್ರಕಾರ ಟ್ರೈ ಮಾಡ್ತೀನಿ, ನೋಡೋಣ ಇರಿ. ಉಯ್ಶ್, ಕೆಳಗೆ ಹೊಡಿಬೇಕಿತ್ತು ಗೈಸ್. ಇನ್ನೊಂದ್ಸತಿ. ಲಾಸ್ಟ್ ಚಾನ್ಸ್ ಬ್ರೋ. ಓಕೆ ಗೈಸ್, ಲಾಸ್ಟ್ ಚಾನ್ಸ್. ನೋಡೋಣ ಇದು ಹೊಡಿತಾರ ಇಲ್ವಾ. ಅಯ್ಯೋ ಫಕ್ ಗೈಸ್. ಓಕೆ ಗೈಸ್, ಇಲ್ಲಿಗೆ ಸ್ಟಾಪ್ ಮಾಡೋಣ ಆಯ್ತಾ. ನಾವು ಆ್ಯಕ್ಚುಲಿ ಆಗಲೇ ಎತ್ತೆ ಹೊಡಿಯೋಬೋದು, ಒಂದು ಕೈಯಲ್ಲಿ ಹೊಡಿಯೋಬೋದು, ಎರಡು ಕೈ. ಎಷ್ಟು ಬಾಲ್ ಹೊಡೆದ್ರು ಒಂದೇ
ಆಗಿದ್ದು ಒಂದೇ ಗೈಸ್, ಅದಕ್ಕೆ ಹುಡುಗಿರ್ ಗ್ರೇಟ್. 2 ಕೈಯಲ್ಲಿ ಹೊಡೆದಿದ್ರೆ ಅದೆಲ್ಲ ಬಿದ್ದಿರೋದು. ನಂಗೆ ಲಾಸ್ಟಲ್ಲಿ ಗೊತ್ತಾಯ್ತು ಅದು. ಬಟ್ ಏನು ಮಾಡೋಕ್ಕಾಗಲ್ಲ, ಬಂದಿರೋದು ಎಂಜಾಯ್ ಮಾಡೋಕ್ಕಿರಲ್ಲ, ಎಂಜಾಯ್ ಮಾಡಬೇಕು. ಕೌಂಟ್ ಮಾಡ್ಕೊಂಡು ಹೋದ್ರೆ ಆಗಲ್ಲ. ನೋಡಿ ಗೈಸ್ ಹೆಂಗಿದೆ ಇದು. ಇದೆಲ್ಲ ಆಡೋಕ್ಕೆ ಭಯ ಗೈಸ್, ಯಾಕಂದರೆ ಕೆಲವೊಂದು ವೀಡಿಯೋಸ್ ಎಲ್ಲ ನೋಡಿರ್ತೀವಲ್ಲ, ಅದು ನೋಡಿದಾಗ ಭಯ ಆಗುತ್ತೆ ಇದೆಲ್ಲ ಆಡೋಕ್ಕೆ. ಇಲ್ಲೊಂಥರ ವೀಲ್ ಇದೆ ಇಲ್ಲಿ ನೋಡಿ. ಓಕೆ ಗೈಸ್, ಅಷ್ಟೇ ಎಕ್ಸಿಬಿಷನ್ ಎಲ್ಲ ಮುಗೀತು. ಫಾಲ್ಸ್ ಒಂದು ಚೆನ್ನಾಗಿತ್ತು, ಮತ್ತು ನಾವು ಅದೊಂದು ಗೇಮ್ ಆಡ್ತಲ್ಲ ಗ್ಲಾಸ್ ಬಿಡ್ಸೋದು, ಒಂದು ಚೆನ್ನಾಗಿತ್ತು. ನಿಮ್ಗೆ ಹೆಂಗಿತ್ತು ಎಕ್ಸ್ಪೀರಿಯೆನ್ಸು? ಚೆನ್ನಾಗಿತ್ತಾ? ಖುಷಿ ಆಯಿತಾ? ಮೈಂಡ್ ಸ್ವಲ್ಪ ಫ್ರೆಶ್ ಆಯಿತಾ? ಬೆಳಗ್ಗೆ ಆಗಿ ಡಿಸಪಾಯಿಂಟ್ ಎಲ್ಲ ಸರಿ ಹೋಯ್ತಾ ಪಕ್ಕ? ಓಕೆ ಬನ್ನಿ ಗೈಸ್, ಎಲ್ಲ ಸರಿ ಹೋಯ್ತಂತೆ, ವಾಪಸ್ ಹೊರಡೋಣ ಇಲ್ಲಿಂದ. ಗೈಸ್ ಇಲ್ಲಿ ನೋಡಿ, ಇಲ್ಲಿ 9D ಅಂತೆ, 3D ಅಲ್ಲ 9D. ನೋಡಿ ಹೆಂಗೆ ಆಡ್ತಾರೆ ಪಾಪ ಅವರು. ಆಡ್ತೀರಾ ನೀವು? ಓಕೆ ಬನ್ನಿ ಗೈಸ್, ಹೋಗೋಣ ಹಂಗೆ. ಇನ್ನೇನು ಇಲ್ಲಿ ಬಂದು ಹೋಗ್ತದೆ ವಾಪಸ್ಸು. ಇದೊಂದು ಗೇಮ್ ಆಡೋಣ ಅಂತ ಬಂದು ಫುಲ್ ಭಯ 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 ಫೀಲ್ ಆಗ್ತದೆ. ನೋಡೋಣ ಇರಿ ಹೆಂಗಿರುತ್ತಂತ ಎಕ್ಸ್ಪೀರಿಯೆನ್ಸು. ಓಕೆ ಬನ್ನಿ ಗೈಸ್, ಕೂತ್ಕೊತಾ ಇದ್ವಿ. ಫುಲ್ ಭಯ ಭಯ ಫೀಲ್ ಆಗ್ತದೆ ಗೈಸ್. ಏನು ತೊಂದರೆ ಆಗಬೇಡ್ರಿ ಸರ್. ಬ್ರೋ ಏನು ಪ್ರಾಬ್ಲಮ್ ಆಗಲ್ಲ ಅಲ್ಲ? ಕೋಯಿ ಪ್ರಾಬ್ಲಮ್ ಹಿಂದಿ ಬರಲ್ಲ ಗೈಸ್ ನನಗೆ. ಆ ಕಡೆ ಕುತ್ಕೊಳ್ಳೋಣ. ಓಕೆ ಆ ಕಡೆ ಕುತ್ಕೋತೀವಿ. ಕ್ಯಾನ್ ಯು ಸಿಟ್ ದೇರ್? ಓಕೆ ಗೈಸ್, ಜಾಗ ಚೇಂಜ್ ಮಾಡ್ತಾಯಿದ್ವಿ. 1 ಸೆಕೆಂಡ್. ಇಲ್ಲಮ್ಮ ಆ ಕಡೆ ಗೈಸ್, ಅಣ್ಣ ಪ್ಯಾಕ್ ಮಾಡ್ತಾವ್ರು ನಮ್ಮಿಬ್ರು. ಸೊ ಸ್ಟಾರ್ಟ್ ಆಗಿದ ತಕ್ಷಣ ಹೋಗ್ತಾರೆ. ಓ ಗೈಸ್, ಫೈನಲಿ ಕೂತ್ಕೊಂಡು ಕೈ ಕೊಡ್ರಿ. ಏನ್ರಿ ಹೆಂಗೆ ಕೂತಿದ್ದೀರಾ? ಓಕೆ ಗೈಸ್, ಫಸ್ಟ್ ಟೈಮ್ ಕೂರ್ತಾ ಇರೋದು. ಪಕ್ಕ 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 ಅಂತ ಇದೆ. ನಿಮಗೆ ನೋಡಿ ಗೈಸ್, ಇಲ್ಲಿಂದ ವ್ಯೂ ಹೆಂಗಿದೆ. ಇದು ಹಾಕ್ಕೊಂಡಿರೋದು ಶೋಲ್ಡರಿಗೆ ಹೆಂಗೆ ಹಿಡ್ಕೊಂಡಿದ್ದಾರೆ ಗೈಸ್, ತಿರ್ಗೋಕ್ಕಾಗ್ತಿಲ್ಲ ಹೆಂಗೆ, ಆ ಥರ ಫುಲ್ ಫಿಟ್ ಆಗಿದೆ. ಕೆಳಗೆ ಹಾಯ್ಕೊಬಿಟ್ರೆ ಆಗಿದ್ದಾಗಾಯ್ತು, ಮುಚ್ಚಲೆ ಬಾಯ್ಲಿ. ಏನು ಬಾಯಿ ರೀ ನಿಮ್ಮದು? ಥೂ, ಪೆನಾಲ್ ಹಾಕ್ಕೊಂಡು ತೊಡಿ. ನೋಡಿ ಗೈಸ್ ಹೆಂಗಂತಾರೆ, ಕೆಳಗೆ ಹಾಯ್ಕೊಂಡ್ಬಿಡ್ತೀನಿ ನಾನು. ಕನ್ನಡಕ ಹುಷಾರು, ಹಾರ್ಕೊಂಡು ಹೋಗ್ಬಿಟ್ಟಾತು. ಇವ್ರು ಆಡ್ಬೇಕಾದ್ರೆ ಮಾತ್ರ ಇವ್ರಿಗೆ ದುಡ್ಡು. ಕನ್ನಡಕ ಹುಷಾರು, ಹಾರ್ಕೊಂಡು ಹೋಗ್ಬಿಟ್ಟಾತು. ಓಕೆ ಗೈಸ್, ರೆಡಿ ಗೈಸ್, ಫೈನಲಿ ಸ್ಟಾರ್ಟ್ ಆಯಿತು. ಓ ನೋಡಿ ಗೈಸ್ ಹೆಂಗಿದೆ ಇದು. ಓ ಅಪ್ಪ, ನೋಡಿ ಗೈಸ್, ನೋಡಿ ಗೈಸ್ ಇದು. ಗೈಸ್ ಇರೋ ಬರೋದೆಲ್ಲ ಬೈಕ್ ಬಂದ್ಬಿಟ್ಟಿದೆ. ಇವ್ರು ಬಡ್ಕೊಂಡಿದ್ದು ನೋಡಿ ನನಗಂತೂ ಫುಲ್ ಟೆನ್ಷನ್ ಆಗ್ಬಿಡ್ತೀವಿ. ಅಪ್ಪ ಗೈಸ್, ಇಡೀ ಜಾತ್ರೆ ತೋರಿಸ್ಬಿಟ್ರು ನಮ್ಗೆ ಇಲ್ಲಿಂದ. ಹೆಂಗಿತ್ತು ಎಕ್ಸ್ಪೀರಿಯೆನ್ಸು? ಚೆನ್ನಾಗಿತ್ತು. ಫೈನಲಿ ಸ್ಲೋ ಆಯಿತು ಗೈಸ್. ಫಸ್ಟ್ ಹಿಡ್ಕೊಂಡು ಹೋಗ್ಬಿಡ್ಬೇಕು ಇಲ್ಲಿಂದ. ಹೆಂಗೋ ಮನೆಗೆ ಹೋಗ್ತಾಯಿದ್ದೋ ನಾವು ಕರ್ಕೊಂಬಂದು ಆಡಿಸ್ಬಿಟ್ಟು. ಅಯ್ಯಪ್ಪ ದೇವ್ರೆ, ಯಪ್ಪ, ಮೇಲೆ ಆಕಾಶ ಕಾಣಿಸ್ತಿದೆ ಗೈಸ್. ಆಕಾಶ ಮುಟ್ಟು ಬಂದಂಗೆ ಇತ್ತು ನನಗೆ. ಯಪ್ಪ, ಇನ್ನೊಂದು ರೌಂಡ್ ಕಳಿಸ್ಲಾ ನಿಮ್ಮನ್ನ? ಬೇಡ ಬೇಡ ಬೇಡ. ಹ್ಞೂ ನೀ ಕಳಿಸ್ತೀನಿ ಇನ್ನೊಂದು ರೌಂಡು. ಯಪ್ಪ ಗೈಸ್ ಅಂತೂ ನಿಲ್ತು. ಫಸ್ಟ್ ಇಲ್ಲಿಂದ ಎಗರ್ಕೊಂಡು ಆಚೆ ಹೋದ್ರೆ ಸಾಕಪ್ಪ. ಯಪ್ಪ ದೇವ್ರೆ, ನಿಮ್ಮ ಕೈ ಮಾತ್ರ ಅಗಲ ಆಗಿದೆ, ನಮ್ಗೆ ಏನೇನೋ ಅಗಲ ಆಗ್ಬಿಟ್ಟಿದೆ ಗೈಸ್. ಫಸ್ಟ್ ಹಿಡಿಯೋಣ ಇರಿ. ಅಬ್ಬ ದೇವ್ರೆ, ನಿಲ್ಲಿಸ್ತವ್ರ ಅಣ್ಣ. ಅಮ್ಮ ಹಾಂ, ಅಪ್ಪ ದೇವ್ರೆ. ಅಬ್ಬ ಗೈಸ್, ಶೋಲ್ಡರೆಲ್ಲ ಪೇನ್ ಬಂದ್ಬಿಟ್ಟು ಗೈಸ್, ಶೋಲ್ಡರೆಲ್ಲ ನೋವ್ತದೆ. ಈ ಅಮ್ಮ ಬೇರೆ ಒಳ್ಳೆ ಅಂತ ಅವಳೆ ಈ ಅಮ್ಮ. ನನಗೆ ಅರ್ಧ ಇಲ್ಲಿ ಆಟ ಆಡೋಕ್ಕಿಂತ ಈ ಅಮ್ಮಂದೇ ಟೆನ್ಷನ್ ಆಗ್ಬಿಡ್ತು. ಇದು ಬೇರೆ ಆಡುವಾಗ ಇಲ್ಲಿ ನೋಡಿ ಹಿಂಗೆ ಓಪನ್ ಆಗ್ತದೆ, ಹಿಂಗೆ ಓಪನ್ ಆಗ್ತದೆ ಆಡ್ತಾಯಿದ್ರೆ. ಓಪನ್ ಆಗಲ್ಲ. ಯಪ್ಪ ದೇವ್ರೆ, ಫೈನಲಿ ಇಲ್ಲಿಂದ ಆಡ್ಕೊಂಡು ಹೋಗ್ತಾ ಇದೀವಿ. ತಲೆ ಎಲ್ಲ ಗಿರ್ರ ಅಂತದೆ, ತಲೆ ಸುತ್ತುತ್ತದೆ. ಯಪ್ಪ, ತಲೆ ಸುತ್ತಂಗೆ ಆಗ್ತದೆ ಗೈಸ್ ಆಡಿದ್ದು. ನೋಡಿ ಇಲ್ಲಿ ಮೆಟ್ಲೆ ಎಣಿಸ್ತವ್ರೆ, ಇಳೀರಿ ಅಂದರೆ ಮೆಟ್ಲೆ ಎಣಿಸ್ತವ್ರೆ ಮೆಟ್ಲನ್ನ. ಯಪ್ಪ ಸವಾಸ ಬೇಡಪ್ಪ ಇದು ಅಲ್ಲ. ಮೇಲೆ ಅದು ಹಿಂಗೆ ಮೇಲೆ ತಗೊಂಡು ಹೋಗ್ತಾ ಇಲ್ಲ ಗೈಸ್. ನೋಡಿ ಗೈಸ್ ಹೆಂಗೆ ಆಡ್ತವ್ರೆ. ಅಲ್ಲ ಇದು ಮೇಲೆ ಹಿಂಗೆ ತೊಗೊಂಡು ಹೋಗ್ತಾರಲ್ಲ ಗೈಸ್, ಹಿಂಗೆ ಮೇಲೆ ಆಡೋವಾಗ ಹಿಂಗೆ ಮೇಲೆ ಹೋಗುತ್ತಲ್ಲ, ಮೇಲೆ ಹೋಗಿದ ತಕ್ಷಣ ಅದು ಗ್ರಿಪ್ಪರ್ ಹಾಕಿದ್ರಲ್ಲ, ಗ್ರಿಪ್ಪರ್ ಹಿಂಗೆ ಓಪನ್ ಆಗ್ತಾಯಿದೆ. ನಂಗೆ ಅದೇ ಸ್ವಲ್ಪ ಟೆನ್ಷನ್ ಆಗ್ಬಿಡ್ತು. ಅದ್ರಲ್ಲಿ ಬೇರೆ ಈ ಅಮ್ಮ ಒಳ್ಳೆ ನಿಲ್ಲಿಸ್ಬಿಡೋಣ ಅಣ್ಣ, ನಿಲ್ಲಿಸ್ಬಿಡೋಣ ಅಂತ ಒಳ್ಳೆ
ನಾನು ಹೇಳಿದೆ ಕನ್ನಡದಲ್ಲಿ ಹೇಳಿದೆ ಬೇಡ ಹೋಗೋದು ಆಡೋದು ಅಂತ, ಹೇಳೋ ಮಾತು ಕೇಳೋದೇ ಏನಿಲ್ಲ, ಆಡೋದು ಆಡ್ಬಿಟ್ಟು ಓಕೆ ಬನ್ನಿ ಗೈಸ್ ಸಾಕು ಹೋಗೋಣ. ಬೇರೆ ಗೇಮ್ ಆಡ್ತೀರಾ? ಯಾವ ಗೇಮು? ಈ ಗೇಮು ಅಷ್ಟೇ, ಅಲ್ಲೇ ಹಂಗೆ ಹೋಗ್ಬಿಡ್ತೀರಾ ಬಾಯ್ ಬಾಯ್ ಅಂದ್ಕೊಂಡು. ಈ ಗೇಮ್ ಆಡ್ತಾರಂತೆ ಗೈಸ್ ಇವಾಗ. ಸಾಕು ಫಸ್ಟ್ ಹೋಗೋಣ ಇಲ್ಲಿಂದ ಗೈಸ್. ಇವಾಗ ಇದನ್ನ ಆಟ ಆಡೋಣ ಅಂತ ಕರ್ಕೊಂಬಂದಿದ್ದಾರೆ. ಬೇಡ ಅಂದರೆ ಕೇಳ್ತಾ ಇದ್ದಾರೆ. ನೀವು ಒಬ್ಬರೇ ಆಡ್ಕೊಳ್ಳಿ, ನಾನು ವಿಡಿಯೋ ಮಾಡ್ತೀನಿ. ನೋಡಿ ಗಾಯ್ಸ್ ಇದು ಹೆಂಗಿದೆ ನೋಡಿ ಗಾಯ್ಸ್. ಅಪ್ಪ ಇದು ಸ್ಲೋ ಹೋಗ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇನ್ನೂ ಫಾಸ್ಟ್ ಹೋದ್ರೆ ಇನ್ನೂ ಫಾಸ್ಟ್ ಹೋಗುತ್ತೆ. ಮ್ಯಾಮ್ ಇದು ಸ್ಲೋ ತಾನೆ ಆ್ಯಕ್ಚುಲಿ? ಇದು ಸ್ಲೋ ಅಂತೆ. ಅಪ್ಪ ಅಲ್ಲಿ ನೋಡಿ ಎಲ್ಲ ಮಲ್ಕೊಂಡ್ಬಿಟ್ಟವ್ರು ಅಲ್ಲಿ ಮಲ್ಕೊಂಡ್ಬಿಟ್ಟವ್ರು ಒಬ್ರು ಗೈಸ್. ಅಲ್ಲೊಬ್ರು ಮಲ್ಕೊಂಡೇ ಬಿಟ್ಟವ್ರು ನೋಡಿ, ಬರ್ತಾರೀಗ. ಅಲ್ಲಿ ಅಲ್ಲಿ ಮಲ್ಕೊಂಡ್ಬಿಟ್ಟವ್ರು ಒಬ್ರು ಗೈಸ್. ಇವಾಗ ಆಡೋ ಕರ್ಕೊಂಡು ಹೋಗ್ತವ್ರು ಅಲ್ಲಿ. ಸೊ ಟಿಕೆಟ್ ತೊಗೊಂಡಿದ್ದೀವಿ ಈಗ. ಇವಾಗ ಇದರಲ್ಲಿ ಎಷ್ಟು ಬಡ್ಕೊಬೇಕೋ ಗೊತ್ತಿಲ್ಲ ವಾಯಿನ. ಯಪ್ಪ ನೋಡೋದು ತಲೆಗಿರ್ರಂತದೆ. ನೋಡೋದ ಬನ್ನಿ ಬ್ರೋ ಸ್ವಲ್ಪ ಸ್ಲೋ ಹೋಗಿ ಆಯಿತಾ? ಫಾಸ್ಟ್ ಬೇಡ. ಹತ್ತಿಸ್ತವ್ರೆ ಹತ್ಕೊಳಪ್ಪ ಅಂತ. ಅಮ್ಮ ದೇವ್ರೆ ಕಾಪಾಡಪ್ಪ. ಆ ಕಡೆ ಬನ್ನಿ ನೀವು. ಕನ್ನಡಕ ಗೈ ಏಯ್ ನನ್ನ ಕಾಲ ಮೇಲೆ ಕೂತ್ಕೊಂಡ್ಬಿಡಿ, ಹೋಗ್ರಿ ಆ ಕಡೆ. ಬ್ರೋ ಸ್ವಲ್ಪ ಸ್ಲೋ ಬ್ರೋ ಪ್ಲೀಸ್ ಬ್ರೋ. ಅಯ್ಯೋ ಬ್ರೋ ಬಿದ್ದೋಗಲ್ವಾ? ಜಾರ್ತೈತೆ. ಜಿಪ್ ಹಾಕೊಳ್ರಿ ಬ್ಯಾಗ್ದು ಗೈಸ್. ಇವಾಗ ನಾವು ಕೂತಿದ್ದೀವಿ ಪಕ್ಕ. ನನಗೆ ಶೋಲ್ಡರ್ ಪೇನ್ ಬರುತ್ತೆ. ಭಯ. ಅದು ಎಷ್ಟು ಸ್ಪೀಡಾಗಿ ಆಡಿಸ್ತಾರೆ ಹೇಳ್ತಾ ಹೋಗ್ಬಿಡೋಣ. ಆರಾಮ್ಸೆ ಬ್ರೀತ್ ಇನ್ ಬ್ರೀತ್ ಔಟ್. ಚುಕ್ಕಿ ಯಾಕಿಟ್ಟಾರೋ ಚುಕ್ಕಿ ಇಡ್ತಾರೆ ಇರಿ ಇವಾಗ ಚುಕ್ಕಿ. ಗೈಸ್ ಫೈನಲಿ ಸ್ಟಾರ್ಟ್ ಆಯಿತು. ಅಣ್ಣ ಸ್ವಲ್ಪ ಸ್ಲೋ. ಓ ಸ್ಟಾರ್ಟ್ ಆಯಿತು. ಈ ಅಮ್ಮ ನನ್ನ ಮೇಲೆ ಬೀಳ್ತಾವಳೆ. ನನ್ನ ಮೇಲೆ ಯಾಕೆ ಮಾಡ್ತಾ ಇದ್ದೀರಾ? ಆರಾಮ್ಸೆ ಕೂತ್ಕೊಳ್ರಿ, ಕಣ್ಮುಚ್ಚಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಓ ಅಣ್ಣ ತಿರುಗಿಸ್ತಾನೆ ಅವನೇ. ಹೋಗ್ತಾ ಇದೆ ಮೇಲೆ ಹೋಗ್ತಾ ಇದೆ. ಅಷ್ಟೇನು ಭಯ ಆಗ್ತಾ ಇಲ್ಲ ತಾನೆ. रुको जरा सबर करो, बोला धक्का बुक्की नहीं करने का, आराम से लेने का. हाँ ಗೈಸ್ ಈಗ ಬೈಕ್ ಬರ್ತಿದೆ ಅಲ್ಲ, ಎತ್ತೆದ್ ಕೂಗ್ತಾವ್ರೆ. ಆರಾಮ್ಸೆ ಕೂತ್ಕೊಳ್ರಿ. ಈಸಿ ಇಷ್ಟೇ, ಇದಕ್ಕೆ ಮೇಲೆ ಏನು ಮಾಡಲ್ಲ ಅವರು. ನನ್ನ ಮೇಲೆ ಬರ್ತಾ ಇದ್ರೆ ಇನ್ನೆಲ್ಲ ಹೋಗ್ತಾ ಇದ್ದೀರಿ ಜಾರ್ಕೊಂಡು. ಹೆಂಗೆ ಗೊತ್ತಾ ಇದ್ರಲ್ಲಿ ಕೂತ್ಕೊಬೇಕು, ಹೆಂಗೆ ಕೂತಿದೀವೋ ಹಂಗೆ ಕೂತ್ಕೊಬೇಕು. ಒಂಚೂರು ಅಲ್ಲಾಡಬಾರ್ದು. ಚೂರು ಅಲ್ಲಾಡಿದ್ರು ಬಾಡಿ ಬ್ಯಾಲೆನ್ಸ್ ತಪ್ಪು ಹೋಗ್ಬಿಡುತ್ತೆ. ಹೆಂಗೆ ಅಲ್ಲಾಡ್ತೋಡಿ ಅಮ್ಮ ನೋಡಿ. ಈಸಿ ಅಷ್ಟೇ ಮುಗೀತು. ನಾನು ಸ್ವಲ್ಪ ಹುಷಾರಾಗ್ಬಿಟ್ಟೆ, ಒಂದೇ ಥರ ಕೂತಿದ್ದೀನಿ. ಒಂಚೂರು ಅಲ್ಲಾಡ್ತಾರ ಇವಳು ನೋಡಿ ಹೆಂಗೆ ಗೊತ್ತವಳೆ. ಯಪ್ಪ ಅಲ್ಲೋಡ ಬಣ್ಣಂಗೆ ಹೇಳ್ಬಿಡು ಒಂದ್ಸರಿ. ಅಷ್ಟೇ ನಿಲ್ತು. ಇವಾಗ ಇದು ನಿಂತ ತಕ್ಷಣ ಇರೋದು ಮ್ಯಾಟರು, ತಲೆ ತಿರುಗ್ತಾ ಇರುತ್ತೆ. ಇಷ್ಟೇನಾ? ಇಷ್ಟೇ ಈಸಿ ಗೈಸ್. ನನ್ನ ತಿರ್ಸಿದ ಅಣ್ಣನ ತೋರಿಸ್ತೀನಿ ರೀ. ಇಲ್ಲಿ ಬರ್ತಾನೆ ನೋಡಿ ಅಣ್ಣ ಈಗ. ಇಲ್ಲಿ ನೋಡಿ ಇಲ್ಲ ಅವನ ಅಣ್ಣ, ಅವನೇ ತಿರ್ಸಿದ್ ನಮಗೆ. ಅಣ್ಣ ಸ್ಲೋ ಅಣ್ಣ ಅಂದರೆ ಗುರಾಯಿಸ್ತವನೆ. ಅಣ್ಣ ಸ್ಲೋ ಅಣ್ಣ ಅಂತಿದ್ದೀನಿ ಆಗಲಿಂದ ಗುರಾಯಿಸ್ತವನೆ. ಅಷ್ಟೇ ಸ್ಟಾಪ್ ಆಯ್ತು. ನಿಲ್ಸೋದು ಫಾಸ್ಟಾಗಿ ನಿಲ್ಲಿಸ್ತವನೆ. A few moments later. ಹಾಯ್ಕೊಂಬಿಟ್ಲಿ ಅಮ್ಮ ಅಂತೂ. ಆಯ್ತು ಬ್ರೋ ಥ್ಯಾಂಕ್ ಯು ಸೋ ಮಚ್. ಅಪ್ಪ ತೆಗಿರಿ ಗಾಯ್ಸ್, ತಲೆ ಸುತ್ತದ. ಅಯ್ಯ ಬದವ್ರೆ ಗಾಯ್ಸ್, ಇದೆ ಅಣ್ಣ ಸುತ್ತಿನಲ್ಲ ಅಣ್ಣ. ಥ್ಯಾಂಕ್ಸ್ ಗಾಯ್ಸ್, ತಲೆ ಸುತ್ತದೆ. ಬನ್ನಿ ಆರಾಮ್ಸೆ. ಯಪ್ಪ ಗಾಯ್ಸ್ ಎಕ್ಸಲೆಂಟ್ ಆಗಿತ್ತು, ಸೂಪರ್ ಆಗಿತ್ತು. ಇವ್ರು ಹಾಯ್ಕೊಂತ ಇದ್ರು ಗಾಯ್ಸ್, ಮಿಸ್ ಆಗಿದ್ರೆ ಈಗ. ಹಿಂಗೆ ಹೋಗ್ಬೇಕು. ಬನ್ನಿ ತೋರಿಸ್ತೀನಿ, ದಾರಿ ತೋರಿಸ್ತೀನಿ ಬನ್ನಿ. ಏನು ಹೋಗ್ಬೇಕು? ಹಂಗೆ ಬರಬೇಕಾ? ಹಿಂಗೆ ಹೋಗ್ಬೋದಂತೆ ಬನ್ನಿ.
ಅಲ್ವಾ ಗೈಸ್, ನನಗಂತೂ ಸಾಕಾಗೋಯ್ತು, ಕೈಯೆಲ್ಲ ನೋವ್ತದೆ. ಯಪ್ಪ, ಇವ್ರು ಮಾತು ಕೇಳ್ಕೊಂಡು ಹೋಗ್ತಾಯಿದ್ದೆ ಮನೆಗೆ, ಹೆಂಗೋ ಸುಮ್ಮನೆ ಮಾತು ಕೇಳ್ಕೊಂಡು ಬಂದೆ ಆಡೋಣ ಅಂತ. ಬರೋದೆಲ್ಲ ನೋವ್ತಾಯಿದೆ ಎಲ್ಲ. ಯಮ್ಮ ನೋಡಿ ಇಲ್ಲಿ ಬರ್ತಾಳೆ. ಸೊ ಗೈಸ್, ಈ ಜಾಗಕ್ಕೆ ಹೋಗಿ ಬಾಯ್ ಮಾಡಿಬಿಟ್ಟು ಇಲ್ಲಿಂದ ಮನೆಗೆ ಹೊರಡ್ತಾ ಇದ್ವಿ. ಈ ಅಮ್ಮನ ಮಾತು ಕೇಳ್ಕೊಂಡು ನಾನು ವಾಪಸ್ ಬಂದೆ. ಬರೋದೆಲ್ಲ ಬಾಯಿ ಬಂದುಬಿಟ್ಟಿತ್ತು. ಸುಮ್ಮನೆ ಹಮ್ಮಿಕೊಂಡು ಹೋಗ್ತಾಯಿದ್ದೆ ಮನೆಗೆ. ಆದ್ರೂ ಎಂಜಾಯ್ ಮಾಡಿದ್ರಿ ತಾನೆ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಎಂಜಾಯ್ ಮಾಡ್ದೆ ಗೈಸ್. ಎಂಜಾಯ್ ಮಾಡಿದ್ರಿ ತಾನೆ? ಎಸ್, ಎಂಜಾಯ್ ಮಾಡ್ದು. ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಗೈಸ್. ಮತ್ತೆ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತೀರಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಗೈಸ್. ಬಾಯ್. ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ.